ನಮಸ್ಕಾರ ಕನ್ನಡಿಗರೇ. ನೀರು ಜೀವನದ ಮೂಲ. ಆದರೆ ಒಂದು ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ: ಅತಿಯಾಗಿ ನೀರು ಕುಡಿಯೋದರಿಂದ ಕಿಡ್ನಿಗೆ ಹಾನಿಯಾಗುತ್ತದೆಯೇ? ನಾವು ಬಾಲ್ಯದಿಂದಲೇ ಕೇಳಿದ್ದೇನು, ಹೆಚ್ಚು ನೀರು ಕುಡಿಯಿರಿ, ಆರೋಗ್ಯ ಉತ್ತಮವಾಗುತ್ತದೆ. ಆದರೆ ಸತ್ಯ ಸ್ವಲ್ಪ ಬೇರೆ ಇದೆ. ನೀರು ಕಡಿಮೆ ಕುಡಿಯುವುದು ಡಿಹೈಡ್ರೇಷನ್, ಅದು ಅಪಾಯಕರ. ಆದರೆ ಹೆಚ್ಚು ನೀರು ಕುಡಿಯುವುದು ಓವರ್ಹೈಡ್ರೇಷನ್, ಇದು ಈಕ್ವಲಿ ಅಪಾಯಕರ. ಕಿಡ್ನಿ ನಮ್ಮ ದೇಹದ ಫಿಲ್ಟರ್ ಮಾತ್ರವಲ್ಲ, ಅದು ರೆಗ್ಯುಲೇಟರ್ ಕೂಡ. ಅವು ನೀರು, ಉಪ್ಪು, ಖನಿಜಗಳ ಸಮತೋಲನದಿಂದ ಸೋಡಿಯಂ ಮಟ್ಟ ಕಡಿಮೆಯಾಗುತ್ತದೆ. ಇದನ್ನು ಹೈಪೋನಾಟ್ರೀಮಿಯಾ ಎನ್ನುತ್ತಾರೆ. ಇದರಿಂದ ಕಿಡ್ನಿ ಓವರ್ಲೋಡ್ ಆಗುತ್ತದೆ, ದೇಹದ ದ್ರವ ಸಮತೋಲನ ಕೆಡುತ್ತದೆ. ಇದು ತಕ್ಷಣ ಕಾಣಿಸಿಕೊಳ್ಳುವುದಿಲ್ಲ, ಆದರೆ ದೀರ್ಘಾವಧಿಯಲ್ಲಿ ಕಿಡ್ನಿಗೆ ಒತ್ತಡ ಉಂಟುಮಾಡುತ್ತದೆ. ಸೇಫ್ ಝೋನ್ ಎಲ್ಲರಿಗೂ ಒಂದೇ. 8 ಗ್ಲಾಸ್ ನಿಯಮ ಕೆಲಸ ಮಾಡುವುದಿಲ್ಲ. ಚಟುವಟಿಕೆ, ಹವಾಮಾನ, ವಯಸ್ಸು, ಆರೋಗ್ಯ ಮೇಲೆ ಅವಲಂಬಿತ. ಸರಾಸರಿ ಆರೋಗ್ಯಕರ ವ್ಯಕ್ತಿಯ ಕಿಡ್ನಿ 0.21 ಲೀಟರ್ ನೀರನ್ನು 1 ಗಂಟೆಯಲ್ಲಿ ಪ್ರಕ್ರಿಯೆ ಮಾಡಬಹುದು. ಆದರೆ ದಿನಕ್ಕೆ 2.5 ಲೀಟರ್ ದ್ರವಗಳು, ನೀರು ಪ್ಲಸ್ ಹಣ್ಣು ಪ್ಲಸ್ ಆಹಾರ. ದೇಹದ ನೈಸರ್ಗಿಕ ಬಾಯಾರಿಕೆಯ ಕೇಳುವುದು ಸ್ಥಿರ ನಿಯಮಗಿಂತ ಉತ್ತಮ. ಡೇಂಜರ್ ಝೋನ್: ಹೆಚ್ಚು ನೀರು ಕುಡಿಯೋದರಿಂದ ಮೆದುಳಿನ ಊತ, ವಾಕರಿಕೆ, ಗೊಂದಲ, ರೋಗಗ್ರಸ್ತವಾಗುವಿಕೆಗಳು ಕೂಡ ಉಂಟಾಗಬಹುದು. ಕ್ರೀಡಾಪಟುಗಳ ಎಲೆಕ್ಟ್ರೋಲೈಟ್ ಸಮ ಇಲ್ಲದೆ ಹೆಚ್ಚು ನೀರು ಕುಡಿಯೋದರಿಂದ ನೀರಿನ ಅಮಲು ಅನುಭವಿಸುತ್ತಾರೆ. ಮೂತ್ರಪಿಂಡ ಅಥವಾ ಹೃದಯ ಸಮಸ್ಯೆ ಇರುವವರಿಗೆ ಇದು ಇನ್ನೂ ಅಪಾಯಕರ. ಚುರುಕಾದ ಜಲಸಂಚಯನ ನೀರು ಮಾತ್ರವಲ್ಲ, ಸೌತೆಕಾಯಿ, ಕಿತ್ತಳೆ, ಕಲ್ಲಂಗಡಿ ಹಣ್ಣುಗಳು ಖನಿಜಗಳನ್ನು ಕೊಡುತ್ತವೆ. ತೆಂಗಿನ ನೀರು, ಮಜ್ಜಿಗೆ, ಎಲವಾಗಿ ನೀರು ಕುಡಿಯುವುದು ಉತ್ತಮ. ಒಂದೇ ಬಾರಿ ಲೀಟರ್ಗಳಷ್ಟು ಕುಡಿಯುವುದಕ್ಕಿಂತ ಕೊಠಡಿಯ ತಾಪಮಾನದಲ್ಲಿರುವ ನೀರು ದೇಹಕ್ಕೆ ಹೀರಿಕೊಳ್ಳಲು ಮೃದುವಾಗಿರುತ್ತದೆ. ಚಿಂತನೆ: ಕೆಲವರು ನೀರು ಶುದ್ಧೀಕರಣ ಸವಾಲು ಮಾಡಿದಾಗ ತಾಜಾಗಿರುವಂತೆ ಅನುಭವಿಸುವ ಬದಲು ಹೊಟ್ಟೆ ಉಬ್ಬಿದಂತೆ ಮತ್ತು ದಣಿದಂತೆ ಅನುಭವಿಸಿದ್ದಾರೆ. ಅದು ಒಂದು ಸತ್ಯವನ್ನು ತೋರಿಸುತ್ತದೆ: ದೇಹದ ನೀರಿನ ಸಮತೋಲನ ಸ್ಪರ್ಧೆ ಪ್ರತಿದಿನ ನಮಗೆ ಅದನ್ನು ನೆನಪಿಸುತ್ತವೆ. ಕೊನೆಯ ಭಾಗ: ಹೀಗಾಗಿ ನೀರು ಕುಡಿಯಿರಿ, ಆದರೆ ಜಾಣ್ಮೆಯಿಂದ. ನಿಮ್ಮ ಅಭಿಪ್ರಾಯ ಏನು? ಪ್ರತಿಕ್ರಿಯೆ ನೀಡಿ, ಚಂದಾದಾರರಾಗಿ. ಇನ್ನಷ್ಟು ಆರೋಗ್ಯದ ರಹಸ್ಯಗಳನ್ನು ತಿಳಿದುಕೊಳ್ಳಿ. ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.